ಇದನ್ನ ಬಿಯರ್ಡ್ ಕಾಂಬಿನೇಷನ್ ನೋಡಿ ತಕ್ಷಣ ಜ್ಯೂಸ್ ಚೆಲ್ಬಿಟ್ವಿ. ನೋಡೋಕ್ಕೆ ಚಾಕ್ಲೇಟ್ ಮಾಮು ಅಂತ ಕೊಟ್ಟಿದ್ದಾರೆ ನೋಡಿ. ಮೈ ಗಾಡ್, ಓಪ್ಪ ಫುಲ್ಲು ಚಾಕ್ಲೇಟ್ ಸ್ಟಫಿಂಗ್ಸೆ. ಫಾಸ್ಟ್ ಮೂವಿಂಗ್ ಶವರ್ಮ ಯಾವುದಿಲ್ಲಿ? फास्ट का मतलब हाँ फेमस शवरमा सब फेमस है भैया, सब फेमस, बट मालकम शर्मा केरला पराठा साथ में चीज आता है. ಓಕೆ 1 ಪ್ಲೇಟ್ ಏನು ಹೇಳಿದ್ರೆ ಅರ್ಥ ಆಗಿದೆಯಾ? ರೋಲಾ, ಸಾರಿ 1 ರೋಲ್. ಓಕೆ, ಥ್ಯಾಂಕ್ ಯು ಸೊ ಮಚ್ ರೋ. ಯಾವಾಗಿಂದ ಸಬ್ಸ್ಕ್ರೈಬ್ ಆಗಿದ್ದೀರಾ ನೀವು? ತುಂಬ ದಿನ ನೋಡ್ತಾ ಇದ್ದೀರಾ? ನೈಸ್. ಹೌದಾ? ಟೇಸ್ಟ್ ಚೆನ್ನಾಗಿದೆ ಬಟ್ ಬಿಟ್ ಎಕ್ಸ್ಪೆನ್ಸಿವ್, 140. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿ ರೇಟ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಒಂದು ಈವ್ನಿಂಗ್ ಟೈಮಲ್ಲಿ ಜಸ್ಟ್ ಬಾಬ್ ಮೋಮೋಸ್ ಅಂತ ನೋಡಿದ್ವಿ. ಹಿಂಗೆ ಹೋಗ್ತಿದ್ವಿ ಶೂಟ್ಗೆ. ಸೊ ಲೆಫ್ಟಲ್ಲೇ ಒಂದು ಮೋಮೋಸ್ ಇತ್ತಲ್ಲ, ಸೊ ಮೋಮೋಸು ಮತ್ತು ಶವರ್ಮ 2 ಕಾಂಬೋದಲ್ಲಿ ತಿನ್ನೋಣ ಅಂತ ಬಂದಿದ್ವಿ. ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ 8th ಮೇನ್ ಬಸವೇಶ್ವರ ನಗರ್. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಹೋಗ್ಬಿಟ್ಟು ಮೋಮೋಸು ಮತ್ತು ಬರ್ಗರ್ಸ್ ಏನಾರು ಇರುತ್ತೆ ಅದು ಅವ್ನು ಹೇಳ್ದ, ಒಂದ್ಸರಿ ತಿಂದಿದ್ದಂತೆ ಬರ್ಗರ್ಸ್ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ದ. ಸೊ ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಬಂದಿದ್ವಿ. ಸೊ ಬನ್ನಿ, ಲೆಟ್ಸ್ ಗೋ. ಫಾಸ್ಟ್ ಮೂವಿಂಗ್ ಶವರ್ಮ ಯಾವುದಿಲ್ಲಿ? फास्ट का मतलब फेमस शवरमा सब फेमस है भैया, सब फेमस, बट मालकम शर्मा केरला पराठा साथ में चीज आता है. ಓಕೆ 1 ಪ್ಲೇಟ್ ಏನು ಹೇಳಿದ್ರೆ ಅರ್ಥ ಆಗಿದೆಯಾ? ರೋಲಾ, ಸಾರಿ 1 ರೋಲ್. ಓಕೆ, ಅದಾದಮೇಲೆ ಹಾಂ ओनली चिकन चाहिए था 10 चिकन, बट इसमें वेजिटेबल चिकन मिक्स. ಅದೊಂದು ಇದೊಂದು ತೊಗೊಳೋಣ, 2 ತಿನ್ನೋಕ್ಕಾಗತ್ತೆ ತಾನೆ? ಸರಿ, ಒಂದೇ ಕೊಡೋಣ. ಪೆರಿ ವಿಂಗ್ಸ್ ತೊಗೊಳೋಣ. ಸೊ ಸಾಸಿ ವಿಂಗ್ಸ್ ತೊಗೊಳೋಣ. ಯಾವಾಗೂ ಪೆರಿ ವಿಂಗ್ಸೇ ಟ್ರೈ ಮಾಡ್ತಾ ಇದ್ದೀವಲ್ಲ. ಸಾಸಿ ವಿಂಗ್ಸ್ 1 ಪ್ಲೇಟ್. 4 पीस? ಹಾಂ 4 ಪೀಸ್. 2 ಪೀಸ್ ಬರುತ್ತೇನು? ಹಾಂ 4 ಪೀಸ್. ಓಕೆ, ಥ್ಯಾಂಕ್ ಯು. ಎಸ್ ಗೈಸ್, ಇವಾಗ ಆರ್ಡರ್ ಮಾಡಿದ್ದೀವಿ. ಸೊ ಅವ್ರ ಥರನೇ ಹಿಂದಿಯಲ್ಲಿ ಹೆಂಗೋ ಕಷ್ಟಪಟ್ಟು ನಮ್ಮ YNK ಕ್ಲಿಕ್ಸ್ ಆರ್ಡರ್ ಮಾಡಿದ್ದಾರೆ. ಮಲ್ಗೋ ಹೋಮ್ ಅಂತ ಒಂದು ಜಸ್ಟ್ ಕ್ಲಾಸಿಕಲಿ ಶವರ್ಮ. ಸೊ ನಿಮಗೆ ಅದರಲ್ಲೇ ಫುಲ್ಲು ಚಿಕನ್ನೇ ಬೇಕು ಅಂತಂದರೆ ಜಸ್ಟ್ ಚಿಕನ್. ಸೊ ಜಾಸ್ತಿ ಚಿಕನ್ಸ್ ಇರುತ್ತೆ. ಇಲ್ಲ ಅಂತಂದರೆ ಸ್ಟಫಿಂಗ್ಸ್ ಬಂದ್ಬಿಟ್ಟು ನಿಮಗೆ ವೆಜಿಟೇಬಲ್ಸ್ ಎಲ್ಲ ಹಾಕಿ, ಈರುಳ್ಳಿ ಎಲ್ಲ ಹಾಕಿ, ಮಯೋನೀಸ್ನ ಹಾಕಿ ಆಮೇಲೆ ಚಿಕನ್ ಹಾಕ್ತಾರಂತೆ. ಸೊ ನಾವು ಇವಾಗ ಸಾಸಿ ವಿಂಗ್ಸು ಕೂಡ ತೊಗೊಂಡಿದ್ದೀವಿ. ಟೇಸ್ಟ್ ಮಾಡೋಣ ನೋಡಿ. ಸರ್ವ್ ಬಂದ್ಬಿಟ್ಟು ಹಂಗೆ ಕಟ್ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ರೋ. ಯಾವಾಗಿಂದ ಸಬ್ಸ್ಕ್ರೈಬ್ ಆಗಿದ್ದೀರಾ ನೀವು? ತುಂಬ ದಿನ ನೋಡ್ತಾ ಇದ್ದೀರಾ? ನೈಸ್. ಹೌದಾ? ಸೂಪರ್. ಟ್ರೈ ಮಾಡಿ ಬನ್ನಿ. ಓಕೆ, ಟ್ರೈ ಮಾಡಿದ್ದೀರಾ ಆಲ್ರೆಡಿ? ಹೇಗಿದೆ ಟೇಸ್ಟ್ ಎಲ್ಲ? ಚೆನ್ನಾಗಿದೆಯಾ? ನಾ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ವಿ, ಅದಕ್ಕೋಸ್ಕರ. ಬನ್ನಿ ಬದ ಟ್ರೈ ಮಾಡೋಣ. ಬನ್ನಿ, ಒಂದೊಂದು ತಗೊಳ್ಳಿ ಬನ್ನಿ. ಟ್ರೈ ಮಾಡಿದ್ದೀವಿ. ಹೌದಾ? ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀರಾ ಅಥವಾ ಯೂಟ್ಯೂಬಾ? ಇನ್ಸ್ಟಾದಲ್ಲೂ ಇದ್ದೀನಿ ಮತ್ತು ಇದರಲ್ಲೂ ಎರಡಲ್ಲೂ ನೋಡ್ತಿರ್ತೀರಾ? ಸೂಪರ್ ಬ್ರದರ್, ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು ಸೊ ಮಚ್ ಗೈಸ್. ಇವಾಗ ಮಲ್ಗೋ ಹೋಮ್ ಶವರ್ಮ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀವಿ. ಸೊ ಇದು ನೋಡೋಕೆ ಹೋದರೆ ಫುಲ್ಲು ಸ್ಟಫಿಂಗ್ಸು ಲೈಕ್ ಈರುಳ್ಳಿ ಎಲ್ಲ ಹಾಕಿದ್ದಾರೆ. ಸೊ ಫಸ್ಟು ಒಂದು ಬೈಟು ನಿಮಗೆ ಯಾವಾಗೂ. ಸೊ ಸಬ್ಸ್ಕ್ರೈಬರ್ಸ್ಗೆ ಫಸ್ಟ್ ಬೈಟು, ನನಗೆ ಯಾವಾಗೂ ಸೆಕೆಂಡ್ ಬೈಟು. ಸೂಪರ್ ಆಗಿದೆ ಗೈಸ್. ಆ್ಯಕ್ಚುಲಿ ನೋಡೋಕೆ ಲಾಟ್ಸ್ ಆಫ್ ಮಯೋನೀಸ್ ಸ್ಟಫಿಂಗ್ ಅಂತಲೇ ಹೇಳ್ಬೋದು. ಬಟ್ ಲೈಕ್ ತುಂಬ ಅಲ್ಲ, ಎಷ್ಟು ಬೇಕೋ ಅಷ್ಟೇ ಕರೆಕ್ಟಾಗಿ ಸ್ಟಫ್ ಮಾಡಿದ್ದಾರೆ. ಸೇಮ್ ಟೈಮ್ ನಿಮಗೆ ಈರುಳ್ಳಿ ಮತ್ತು ಸ್ವಲ್ಪ ಲೈಟ್ ವೆಜಿಟೇಬಲ್ಸು ವಿತ್ ಚಿಕನ್ ಹಾಕಿರೋದಕ್ಕೆ ಒಂದು ಒಳ್ಳೆ ಮಜಾ ಸಿಗುತ್ತೆ. ಲೈಕ್ ನನಗೆ ಯಾಕೋ ಬರೀ ಚಿಕನ್ ಹಾಕಿದ್ರೆ ಬರೀ ಚಿಕನ್ ಟೇಸ್ಟೇ ಬರ್ತಿರೋದಲ್ಲ. ಬಟ್ ಇದನ್ನು ನೋಡ್ಕೊಂಡು ಒಂದು ಫ್ಯೂಷನ್ನು ಈರುಳ್ಳಿ ಚಿಕನಲ್ಲಿ ಹಾಕಿರೋದಕ್ಕೆ ತುಂಬ ಸೂಪರಾಗಿದೆ. ಲೈಕ್ ಅನ್ಎಕ್ಸ್ಪೆಕ್ಟೆಡ್, ಇದು ಚೆನ್ನಾಗಿದೆ. 140 ರೂಪೀಸ್ಗೆ ಇಷ್ಟೊಂದು ದೊಡ್ಡ ಶವರ್ಮ. ಲೈಕ್ ಲಿಟಲ್ ಬಿಟ್ ಕಾಸ್ಟ್ಲಿ ಅಂತ ಅನ್ಸ್ಬೋದು. ಲೈಕ್ ಬೇರೆ ಕಡೆ ಎಲ್ಲ ಒಂದು 90 ರೂಪೀಸ್ 100 ರೂಪೀಸಿಗೆ ಸಿಗುತ್ತೆ. ಬಟ್ ಇದು 140 ರೂಪೀಸಿಗೆ ಕಾಸ್ಟ್ ಮಾಡ್ತಾಯಿದ್ದಾರೆ. ಬಟ್ ಲೈಕ್ ಓಕೆ, ಜಸ್ಟ್ ಶವರ್ಮ ಬ್ರ್ಯಾಂಡ್ ಅನ್ಸುತ್ತೆ. ಬಟ್ ಟೇಸ್ಟ್ ಪ್ರಕಾರ ಇಟ್ಸ್ ವೆರಿ ಗುಡ್. ಮಸ್ಟ್ ಟ್ರೈ. ಯೋ ಹನಿ ಸಿಂಗ್ ಹೆಂಗಿದೆ? ಬಾಯಲ್ಲಿದೆಯಾ? ಹೆಂಗಿದೆ ಅಂದರೆ ಬಾಯಲ್ಲಿದೆ ಅಂತ ಗೈಸ್. ಚೆನ್ನಾಗಿದೆಯಲ್ಲ? 140 ರೂಪೀಸ್ ಅನ್ನೋದು ತುಂಬ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತಿದೆ ನಿಮಗೆ ಅಲ್ವಾ? 140 ರೂಪೀಸ್ ಇಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು. ಬಟ್ ಟೇಸ್ಟ್ ಚೆನ್ನಾಗಿದೆ. ಬಟ್ ಬಿಟ್ ಎಕ್ಸ್ಪೆನ್ಸಿವ್, 140. ಸೊ ಗೈಸ್, ಇವಾಗ ನಾವು ತೊಗೊಂಡಿರೋದು ಏನಿದು ಮರ್ತ್ಬಿಟ್ಟೆ, ಸಾಸಿ ವಿಂಗ್ಸ್ ಅಂತ. ಸಾಸಿ ವಿಂಗ್ಸಿಗೆ 2 ಟೊಮೆಟೊ ಕೆಚಪ್ ಕೊಟ್ಟಿದ್ದಾರೆ. ಹಾಕೊಡೋದು ಫುಲ್ಲು. ಸೊ ಎಷ್ಟೋ ಜನ ಮಯೋನೀಸ್ ಲವರ್ಸ್ ಇರ್ತೀರಾ ಅಥವಾ ಟೊಮೆಟೊ ಸಾಸ್ ಲವರ್ಸ್ ಇರ್ತೀರಾ? ಯಾರು ಮಯೋನೀಸ್ ಲವರು, ಯಾರು ಟೊಮೆಟೊ ಸಾಸ್ ಲವರ್ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ಹೇಳಿ. ಇದೇನು ಸಾಸಿ ಅಂತ ಹೇಳಿದ್ರು, ಅದು ಡ್ರೈ ಆಗಿ ಬಂದಿದೆ. ಸಾಸಿ ವಿಂಗ್ಸ್ ಭಯ, ಸಾಸಿ ವಿಂಗ್ಸ್ ಏನಾ? ನಾನು ಪೆರಿ ಅಂತ ಆರ್ಡರ್ ಮಾಡಿದ್ದು. ಓಕೆ ಭಯ್ಯ,
ಗೈಸ್ ಇವಾಗ ಜಸ್ಟ್ ಶವರ್ಮಾಯಿಂದ ಪೆರಿ ಪೆರಿ ವಿಂಗ್ಸ್ ಅಂತ ತೊಗೊಂಡಿದ್ವಿ. ಸೊ ಯೂಸ್ ನೋಡೋಕೆ ಸಾಸಿ ವಿಂಗ್ಸ್ ಅಂತ ಆರ್ಡರ್ ಮಾಡಿದ್ವಿ, ಬಟ್ ಇವಾಗ ಅವರು ಪೆರಿ ಪೆರಿ ವಿಂಗ್ಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಓಕೆ, ಈ ಪೆರಿ ಪೆರಿ ವಿಂಗ್ಸ್ನ ಲಾರ್ಜ್ ಸೈಜ್ ಪೀಸ್ ಅಂತಲೇ ಹೇಳ್ಬೋದು. ಲಾರ್ಜ್ ಸೈಜ್ ಅಂದರೆ ಒಂದು ಮೀಡಿಯಮ್ ಸೈಜು ವಿಂಗ್ಸಿಗೆ ಯೂಸ್ಲಿ ನಮಗೆ ಮೈನೀಸು ಮತ್ತು ಟೊಮೆಟೊ ಕೆಚಪ್ ಹಾಕಿದ್ದಾರೆ. ಆ ಮೈನೀಸ್ ಲವರ್ ಗೈಸ್, ಹಾಗಾಗಿ ಮೈನೀಸ್ ಅದು ಚೆನ್ನಾಗಿ ಟಿಪ್ ಮಾಡಿಕೊಂಡು ಬಿಸಿಯಾಗಿದೆ. ಈ ಫ್ರೈಡ್ ಮಸಾಲೆ ಇರುತ್ತಲ್ಲ, ಆ ಫ್ರೈಡ್ ಮಸಾಲೆ ಜೊತೆ ಡೀಪ್ ಫ್ರೈ ಮಾಡಿದ್ದಾರೆ. ಡೀಪ್ ಫ್ರೈ ಮಾಡಿಬಿಟ್ಟು ಒಂದು ಪೆರಿ ಪೆರಿ ಮಸಾಲ ಮೇಲೆ ಹಂಗೆ ಜಾಸ್ತಿ ಹಾಕಿದ್ದಾರೆ. ಸೊ ದಟ್ ಫ್ರೈಡ್ ಆ ಸ್ಪೈಸಿ ಲೆವೆಲು ಕೂಡ ಜಾಸ್ತಿ ಆಗ್ತಾ ಇದೆ. ಮೈನೀಸ್ ಜೊತೆ ಡಿಪ್ ಮಾಡ್ತೀನಿ, ಅದಕ್ಕೆ ಸೂಪರ್ ಫ್ಲೇವರ್ ಮೈನೀಸ್ ಫ್ಲೇವರು ಕೂಡ ಸಿಗ್ತಿದೆ. ಐಡಿಗೆ ಟೊಮೆಟೊ ಸಾಸ್ ಇದೆಯಲ್ಲ, ಟೊಮೆಟೊ ಸಾಸ್ ಜೊತೆ ಟೇಸ್ಟ್ ಮಾಡೋಣ. ಕ್ವಾಲಿಟಿಯಾಗಿ ಮಾಡ್ಕೊಡ್ತಿದ್ದಾರೆ ಗೈಸ್. ಇಟ್ಸ್ ವೆರಿ ವೆರಿ ಯಮ್ಮಿ, ಅಮೇಝಿಂಗ್, ಕ್ರಿಸ್ಪಿ, ಟೇಸ್ಟಿ, ಎಲ್ಲನೂ ಗರಿಗರಿಯಾಗಿ ಸಾಫ್ಟಾಗಿ ಸಗದಾಗಿದೆ. ಬಸ್ಸಲ್ಲಿ ಎಲ್ಲರೂ ನನ್ನೇ ನೋಡ್ತವ್ರೆ, ಏನು ಹಿಂಗೆ ತಿಂತವನೆ ಅಂತ. ಸೂಪರ್, ಚೆನ್ನಾಗಿದೆಲ್ಲ, ಸ್ಪೈಸಿ ಆಗಿದೆ, ಸೂಪರ್. ಅದಕ್ಕೆ ಪೆರಿ ಪೆರಿ. ಸೊ ನೆಕ್ಸ್ಟ್ ಟೈಮ್ ಅಂದರೆ ಸಾಸಿ ಆರ್ಡರ್ ಮಾಡೋಣ. ಇವಾಗ ಸಾಸಿನ ಆರ್ಡರ್ ಮಾಡ್ತಿತ್ತು. ಹೌದು ಫಿಂಗರ್ ರಿಕ್ಕಿಂಗ್ ಗುಡ್ಡ. ಎಷ್ಟು ಭಯ ಬಿಲ್ಲು ನೋಡ್ಕೊಳ್ಳೋದು ಗೈಸ್. ಝೊಮ್ಯಾಟೊ ಸ್ವಿಗ್ಗಿ ಆರ್ಡರ್ಸ್ ಜಾಸ್ತಿ ಇರುತ್ತೆ ಅನ್ಸುತ್ತೆ ಅಲ್ವಾ? ಝೊಮ್ಯಾಟೊ ಸ್ವಿಗ್ಗಿ ಡ್ರೈವರ್ಸ್ ಜಾಸ್ತಿ. ನಾವೇ ಬಂದು ಇಲ್ಲಿ ತಿಂದಿದ್ವಿ, ಬಟ್ ವೆಜ್ಜಾನ್ ಅವಾಗಿಂದ ಹೋಗ್ತಾ ಇದ್ದಾರೆ, ಬಿಸಿಯಾಗಿದ್ದಾರೆ. ನಾವು ಟ್ರೈ ಮಾಡಿದ್ದು 2 ಐಟಮು, ಇಲ್ಲಿ ಜಾಸ್ತಿ ಐಟಮ್ಸ್ ಇದೆ ನೋಡಿ. ಸ್ಪೈಸಿಗೆ ರೆಡ್ ಆಟ್ ಸ್ಪೈಸಿ, LHS RHS, ಲೈಟ್ ಆಟ್ ಸ್ಪೈಸಿ, ರೆಡ್ ಆಟ್ ಸ್ಪೈಸಿ, ಆ್ಯಡ್ ಆನ್ಸ್ ಚೀಸ್ ಎಲ್ಲ ಆ್ಯಡ್ ಮಾಡ್ಕೋಬೋದು ನೀವು. ಫ್ರೈಡ್ ವಿಂಗ್ಸ್ 99 rupees ಬರ್ತದೆ, ಪರವಾಗಿಲ್ಲ. 260. ಥ್ಯಾಂಕ್ ಯು. ಮೊಬೈಲ್ ನಂಬರ್ ನಹಿ, ಮೊಬೈಲ್ ನಂಬರ್. ಥ್ಯಾಂಕ್ ಯು. ಸೊ ಮಲ್ಗೋಮ್ 133 rupees, ಅದೇ ಟ್ಯಾಕ್ಸ್ ಎಲ್ಲ ಸೇರಿ 140 ಬರುತ್ತೆ. ಕ್ಲಾಸಿಕ್ ವಿಂಗ್ಸ್ ಬಂದ್ಬಿಟ್ಟು 114. ಪೆರಿ ಪೆರಿ ಬಟ್ ಇದರ ಸಿಸ್ಟಮ್ಗೆ ಓಕೆ. ಸೊ ಇಟ್ಸ್ ಗುಡ್. 260 rupeesಗೆ ನಮಗೆ ಕಾಸ್ಟ್ ಆಗಿದೆ. ಜಸ್ಟ್ ಶವರ್ಮಾ ಮುಗೀತು, ಇವಾಗ ವಾವ್ ಮೊಮೋಸ್ ಹೋಗ್ತಿದ್ದೀವಿ. ಸೊ ಹಂಗೆ ಗುರಾಯಿಸ್ತಿದ್ದಾರೆ, ಪರ್ಮಿಷನ್ ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ. ಹಂಗೆ ಹೋಗಿ ಆರ್ಡರ್ ಮಾಡೋಣ ಕ್ಯಾಶುಯಲಾಗಿ. ಬನ್ನಿ. ಹಾಯ್, ನಮಸ್ತೆ ಸರ್. ಥ್ಯಾಂಕ್ ಯು. ಆ್ಯಕ್ಚುಲಿ ಒಬ್ಬರು ಬರ್ಗರ್ಸ್ ಸಜೆಸ್ಟ್ ಮಾಡಿದ್ರು, ತುಂಬ ಸೂಪರ್ ಆಗಿರುತ್ತೆ ಅಂತ. ಸ್ಟೀಮ್ ಮೋಮೋ ಬರ್ಗರ್ ಇದೆಯಾ? ಸ್ಟೀಮ್ ಮೋಮೋ ಬರ್ಗರ್ ಅಲ್ಲ ಸರ್, ಹಾಂ, ಅದು ಮೋಮೋ ಬರ್ಗರ್ ಇದೆ. ಆಯಿಲ್ ಫೀಡ್ ಮಾಡ್ತೀವಿ, 2 ಪೀಸ್ ಮಾಡಿಬಿಟ್ಟು ಮೋಮೋ ಸ್ಟಫಿಂಗ್ ಮಾಡ್ತೀವಿ ಸರ್. ಮೋಮೋ ಸ್ಟಫಿಂಗ್ ಮಾಡ್ತೀರಾ? ಫೈನಲಿ ನೋಡೋದಾ ಎಷ್ಟು ವೆಲ್ಕಮಿಂಗ್ ಆಗಿದ್ರು. ಸೊ ಅವರು ಕೂಡ ಪರ್ಮಿಷನ್ ಓಕೆ ಅಂತ ಹೇಳಿದ್ದಾರೆ. ಸೊ ಹಂಗೆ ಕ್ಯಾಶುಯಲಾಗಿ ಶೂಟ್ ಮಾಡ್ತಾ ಇದ್ದೀವಿ. ಸೊ ನೀವು ಇದೇ ಥರ ಈ ಕಡೆ ಬಸವೇಶ್ವರ ನಗರದ ಕಡೆ ತಿಂದಿದ್ದೀರಾ ಅಥವಾ ಬೇರೆ ಕಡೆ ಎಲ್ಲರೂ ತಿಂದಿದ್ದೀರಾ? ಕಮೆಂಟಲ್ಲಿ ಹೇಳಿ. ಇವಾಗ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ. ವಾವ್ ಮೊಮೋಸ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಸೊ ನನ್ನ ಫ್ರೆಂಡ್ ಹೇಳಿಲ್ಲ, ಒಂದು ಆ್ಯಕ್ಚುಲಿ ನೋಡ್ಕೊಂಡು ಝೊಮ್ಯಾಟೊ ಸ್ವಿಗ್ಗಿ, ನಾವು ಇಲ್ಲೆಲ್ಲ ನೋಡ್ಕೊಂಡ್ರೆ ಝೊಮ್ಯಾಟೊ ಸ್ವಿಗ್ಗಿ ಅಂದರೆ ಜಾಸ್ತಿ ಆರ್ಡರ್ಸ್ ಹೋಗ್ತಾ ಇರೋದು. ಅದೇ ಥರ ಅವ್ರು ಝೊಮ್ಯಾಟೊ ಸ್ವಿಗ್ಗಿಯಲ್ಲಿ ಒಂದ್ಸರಿ ಟ್ರೈ ಮಾಡಿದ್ರು ಅನ್ಸುತ್ತೆ. ಲೈಕ್ ಸ್ಟೀಮ್ ಏನು ಮೋಮೋ ಬರ್ಗರು ಅದೇ ಹೋಗ್ತಾ ಇರ್ತಾರೆ, ಸ್ಟೀಮ್ ಮೋಮೋ ಬರ್ಗರ್. ಸೊ ಅದನ್ನು ಟ್ರೈ ಮಾಡಿದಾರಂತೆ, ತುಂಬ ಇಷ್ಟ ಆಗಿದೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಟ್ರೈ ಮಾಡ್ತೀವಿ ಇವತ್ತು ಗೈಸ್. ಇವಾಗ ಚಿಕನ್ ಡಾರ್ಜಿಲಿಂಗ್ ಮೋಮೋಸ್ನ ಆರ್ಡರ್ ಮಾಡಿದ್ದೀವಿ. ಸ್ಟೀಮ್ ಮೋಮೋಸ್ ಇದು. ಸೊ ಒಂದು 1 2 3 4 5 ಪೀಸಸ್ ತನಕ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಒಂದು ಸಾಸಸ್ ಇರುತ್ತಲ್ಲ, ಆ ಸಾಸ್ ಜೊತೆ ಚೆನ್ನಾಗಿ ಡಿಪ್ ಮಾಡಿಕೊಂಡು ಯೂಶ್ವಲಿ ನೋಡೋಕೆ ಒಂದು ಮೋಮೋಸು ಲೈಟಿಗೆ ಹಂಗೆ ಸ್ಟೀಮ್ ಮಾಡಿಕೊಟ್ಟಿದ್ದಾರೆ. ಆ ಸಾಸಸ್ ಬಂದ್ಬಿಟ್ಟು ಒಂದು ಫ್ಲೇವರ್ ಆ್ಯಡ್ ಆಗ್ತಿದೆ. ಒಳಗೆ ಚಿಕನ್ ಸ್ಟಫಿಂಗ್ ಜಾಸ್ತಿ ಗೊತ್ತಾಗುತ್ತೆ ಗೈಸ್. ಚಿಕನ್ ಜೊತೆ ಕ್ಯಾರೆಟು, ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಮಿಕ್ಸ್ ಮಾಡಿಕೊಟ್ಟಿದ್ದಾರೆ. ಲೈಕ್ ವಾವ್ ಅನ್ನೋ ಥರ ಇದೆ. ಓಕೆ. ಸೊ ಇದೊಂದು ಸ್ಟೀಮ್ ಮೋಮೋಸ್ ಅಂತ ಕರೀತಾರೆ. ಫ್ರೈಡ್ ಮೋಮೋಸ್ ಆಗಿದ್ರೆ ನೀವು ಫ್ರೈಡ್ ಆಗಿ ತೊಗೋಬೋದು, ಇಲ್ಲ ಬರೀ ಸ್ಟೀಮ್ ಅಂತಂದರೆ ಬರೀ ಅದೇ ತೊಗೋಬೋದು. ಆ್ಯಕ್ಚುಲಿ ನಾನು ಅವಾಗಿಂದ ಹೇಳ್ತಿದ್ದೆ, ನಮ್ಮ ಫ್ರೆಂಡ್ ರೆಕಮೆಂಡ್ ಮಾಡಿರಂತ. ಇವರೇ ಹೌದು ಸರ್, ನೀವು ಒಂದು ಸಬ್ಸ್ಕ್ರೈಬರಾ? ಇದೆಲ್ಲ ವೀಡಿಯೋಲಿ ಬರುತ್ತೆ. ಹಂಗೆ ಹೇಳಿದ್ರು ಹೋಗ್ಬಿಡ್ತಾನೆ ಒಳಗೆ. ಚೆನ್ನಾಗಿದೆ, ಟ್ರೈ ಮಾಡಿ. ಇದನ್ನು ಬಿಯರ್ಡ್ ಕಾಂಬಿನೇಷನ್ ನೋಡಿ ತಕ್ಷಣ ಜ್ಯೂಸ್ ಚೆಲ್ಬಿಟ್ವಿ. ನೋಡೋಕ್ಕೆ ಚಾಕ್ಲೇಟ್ ಮೋಮೋ ಅಂತ ಕೊಟ್ಟಿದ್ದಾರೆ ನೋಡಿ. ಮೈ ಗಾಡ್, ಓಪ್ಪ, ಫುಲ್ಲು ಚಾಕ್ಲೇಟ್ ಸ್ಟಫಿಂಗ್ಸೇ. ಅಂದರೆ ಒಂಥರ ಬಿಯರ್ಡ್ ಆಗಿದೆ, ಮೋಮೋಸ್ ಥರನೇ ಇಲ್ಲ ಇದು. ಅದೊಂದು ಪಾನಿಪುರಿಯಲ್ಲಿ ಚಾಕ್ಲೇಟ್ ಎಲ್ಲ ಇಟ್ಕೊಟ್ರೆ ಹೆಂಗಿರುತ್ತೆ ಆ ಥರ ಇದೆ. ಹಾರ್ಡ್ ಆಗಿದೆ. ಯೂಸ್ ನೋಡೋಕೆ ಫಸ್ಟ್ ಸ್ಟೀಮ್ ಮಾಡ್ಬಿಡ್ತಾರಂತೆ. ಸ್ಟೀಮ್ ಮಾಡಾದ್ಮೇಲೆ ಫ್ರೈ ಕೂಡ ಮಾಡ್ತಾರೆ. ಸ್ಟಫಿಂಗ್ಸಲ್ಲಿ ಚಾಕ್ಲೇಟ್ ಕೇಕ್ ಇರುತ್ತಲ್ಲ, ಅದನ್ನೆಲ್ಲ ಸ್ಟಫ್ ಮಾಡಿ ಹಾಕಿರ್ತಾರೆ. ಲಾಸ್ಟಲ್ಲಿ ಡೀಪ್ ಫ್ರೈ ಮಾಡಿ ಅದ್ಮೇಲೆ ಚಾಕೋ ಸಾಸ್ ಎಲ್ಲ ಹಾಕೊಟ್ಟಿದ್ದಾರೆ. ಏನೋ ಒಂಥರ ಬಿಯರ್ಡಾಗಿ ಟ್ರೈ ಮಾಡಬೇಕು, ಈ ಥರ ಟ್ರೈ ಮಾಡಬೇಕು ಅಂದರೆ ಟ್ರೈ ಮಾಡ್ಬೋದು. ಚಾಕ್ಲೇಟ್ ಲವರ್ಸ್ ಇರ್ತಾರಲ್ಲ, ಅವ್ರು ಒಂದ್ಸರಿ ಟ್ರೈ ಮಾಡ್ಬೋದು, ಇಲ್ಲಾಂದರೆ ಟ್ರೈ ಮಾಡೋಕೆ ಹೋಗ್ಬಿಡಿ, ವೇರ್ಡಾಗಿರುತ್ತೆ. ಇನ್ನೇನು ಮುಗೀತು. ಆ್ಯಕ್ಚುಲಿ ನೋಡ್ಕೊಂಡ್ರೆ ಬರ್ಗರ್ ಆರ್ಡರ್ ಮಾಡಿದ್ವಿ, ಬರ್ಗರ್ ಇಲ್ಲ ಅಂತ ಹೇಳಿದ್ರು. ಬರ್ಗರ್ ಇನ್ನೂ ಬರ್ತಾ ಇದೆ, ಒಂದೇ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡ್ವಿ. ನೀವು ಒಂದ್ಸರಿ ತೊಗೊಬಿಟ್ಟು ಹೇಗಿತ್ತು ಅಂದ್ಬಿಟ್ಟು ಕಮೆಂಟಲ್ಲಿ ಹೇಳಿ. ಈ ಥರ ವೇರ್ಡ್ ಕಾಂಬಿನೇಷನ್ ಇವಾಗ ಅವರು ಟ್ರೈ ಮಾಡಿದ್ರೆ ಅಥವಾ ಬೇರೆ ಯಾವುದಾದ್ರು ಲೈಕ್ ಬರ್ಗರ್ಸ್ ಅಲ್ಲಿ ವೇರ್ಡು ಈ ಥರ ಟ್ರೈ ಮಾಡಿದ್ರೆ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಐಕನ್ ಸೆಟ್ ಮಾಡಿ. ಅವಾಗೇ ನಾನು ಹಾಕೋ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿದ್ರೆ ಫ್ರಮ್ ದಿನೇಶ್, ಡೂ ವಾಟ್ ಇಸ್ ಬಾಯ್.